ಹತ್ತಿ ಬೆಳೆಗಾರರೇ, ರೈತರೇ ಎಚ್ಚರ ಎಚ್ಚರ. ನೀರು ತುಂಬಿದ ಡ್ರಮ್ಗಳಿಗೆ ಕಳೆನಾಶಕ ಬೆರೆಸಿದ ದುಷ್ಕರ್ಮಿಗಳು. ಶಿರಾ ತಾಲೂಕಿನ ಹುಳಿಕುಂಟೆ ಹೋಬಳಿಯ ಕರೇತಿಮ್ಮನಹಳ್ಳಿ ಗ್ರಾಮದ ರೈತ ಕಾಂತರಾಜು 3 ಎಕರೆ ಪ್ರದೇಶದಲ್ಲಿ ಬೀಜ ಉತ್ಪನ್ನ ಹತ್ತಿ ಬೆಳೆದಿದ್ದರು. ಇನ್ನೇನು 1.5 ತಿಂಗಳಲ್ಲಿ ಬೆಳೆ ಕೈ ಸೇರಿ ಹಾಕಿದ ಬಂಡವಾಳ ಸೇರಿ 5 ಲಕ್ಷ ರೂಪಾಯಿ ಹಣ ಕೈ ಸೇರುತ್ತಿತ್ತು. ಭಾನುವಾರ ಎಂದಿನಂತೆ 2 ಡ್ರಮ್ ನೀರಿನಲ್ಲಿ ಔಷಧಿ ಬೆರೆಸಿ ಹತ್ತಿ ಗಿಡಗಳಿಗೆ ರೈತ ಕಾಂತರಾಜು ಸಿಂಪಡಿಸಿದ್ದಾರೆ. ಔಷಧಿ ಸಿಂಪಡಿಸಿದ ಕೆಲವೇ ಗಂಟೆಗಳಲ್ಲಿ ಹತ್ತಿ ಗಿಡಗಳು ಬಾಡಿ ಹೋಗಿವೆ. ಯಾರೋ ದುಷ್ಕರ್ಮಿಗಳು ಮೊದಲೇ ನೀರಿನಲ್ಲಿ ಕಳೆ ನಾಶಕ ಬೆರೆಸಿದ ಕಾರಣ ಈ ರೀತಿ ಅವಘಡ ಸಂಭವಿಸಿದೆ. ಇನ್ನೇನೋ ಕಷ್ಟಪಟ್ಟಿದ್ದಕ್ಕೂ ಲಾಭ ಬರಲಿದೆ ಎಂಬ ನಿರೀಕ್ಷೆಯಲ್ಲಿದ್ದ ರೈತ ಕಾಂತರಾಜು ಸದ್ಯ ಕಂಗಾಲಾಗಿದ್ದಾನೆ. ಹುಳಿಕುಂಟೆ ಹೋಬಳಿಯಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ರೈತರು ಹತ್ತಿ ಬೆಳೆದಿದ್ದು, ಇಂತಹ ದುಷ್ಕೃತ್ಯಗಳ ಬಗ್ಗೆ ರೈತರು ಸದಾ ಎಚ್ಚರಿಕೆಯಿಂದ ಇರಬೇಕು ಎಂದು ಮನವಿ ಮಾಡಿದ್ದಾರೆ. ನಮ್ಮ ಹೆಸರು ಕಾಂತರಾಜ್ ಅಂತ ಹೇಳ್ಬಿಟ್ಟು ಕರೇತಿಮ್ಮನಹಳ್ಳಿ ಗ್ರಾಮ, ದೊಡ್ಡಬಾಣಗೆರೆ ಪಂಚಾಯತಿ, ಹುಲಿಕುಂಟೆ ಹೋಬಳಿ. ನಾನು ಇಲ್ಲಿಗೆ 4-5 ವರ್ಷದಿಂದ ಹತ್ತಿ ಬೆಳೆಗಾರನಾಗಿದ್ದೀನಿ. ಜೊತೆಗೆ ಮಗಳು ಮದುವೆ ಮಾಡಿ ಸಾಲ ಮಾಡ್ಕೊಂಡಿದ್ದೀನಿ. ಇನ್ನೊಂದಾಗಿ ನಾನು ಯಾರಿಗೂ ಯಾವ ದೇಶನೂ ಬಯಸ್ತಾನಲ್ಲ. ಇನ್ನೊಂದು ಇಲ್ಲಿ 3 ಲಕ್ಷ ರೂಪಾಯಿ ಖರ್ಚಾಗಿದೆ. ಜೊತೆಗೆ ನಾನು ಯಾವುದಕ್ಕೂ ಇದು ಮಾಡ್ದನಲ್ಲ. ನಾನು ಒಂದು ದಿವಸಕ್ಕೆ ಮುಂಚೆ ನೀರು ಮಾತ್ರ ಹಿಡ್ದಿಟ್ಟಿದ್ದೆ. ಅವ್ರು ಏನೋ ಇದು ಔಷಧಿ ಕೊಟ್ಟರು, ಅದು ಮಾತ್ರ ನಾನು ಮಾಡ್ಕೊಂಡು ಹತ್ತಿ ಬೆಳೆಗಾರನಾಗಿ ಬೆಳೀತಾಯಿದ್ದೆ. 4 ಜನಕ್ಕೆ ಸಹಾಯ ಮಾಡಿಕೊಡ್ತಾಯಿದ್ದೆ. ನಾನು ಯಾವುದೂ ಒಂದು ದೇಶ ಕಟ್ಕೊಂಡು ಬಾಳ್ದನಲ್ಲ. ಹಿಂಗಾಗಿ ನನಗೆ ಭಾರಿ ಅನ್ಯಾಯ ಆಗಿದೆ. ಈ ಕೃಷಿ ಇಲಾಖೆ ಕಡೆಯಿಂದ ಏನಾದರೂ ಗೌರ್ಮೆಂಟ್ ಸಹಾಯ ಮಾಡಿದರೆ ನಾನು ಬದುಕಿ ಉಳಿತೀನಿ. ಇಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಂಬಕ್ಕೆ ಕಾರಣ ಆಗಿದ್ದೀನಿ. ಯಾವುದೇ ಕಾರಣಕ್ಕೂ ಸರ್ಕಾರ ನನಗೆ ಒಂದು ಪರಿಹಾರ ಒದಗಿಸ್ಕೊಡ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ವಿಷಯದಾಗೂ ನಾನು ಯಾರಿಗೂ ತೊಂದರೆ ಮಾಡೋಣಂತೂ ನಾನಲ್ಲ. ನನಗೆ ಏನಾದರೂ ಸಹಕಾರ ಮಾಡಿಕೊಡ್ಬೇಕಂತ ನಾನು ಸರ್ಕಾರಕ್ಕೆ ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಸರ್ಕಾರ ಇದನ್ನ ಎಚ್ಚೆತ್ತು ನನಗೊಂದು ಸ್ವಲ್ಪ ಸಹಕಾರ ಮಾಡಿಕೊಡ್ಬೇಕಂತ ಮನವಿ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ಹಿಂದೇಟು ಹಾಕಬೇಡಿ. ಇಂಥ ನನ್ನ ಪರಿಸ್ಥಿತಿ, ನನಗೆ ಬಂದಂಥ ಪರಿಸ್ಥಿತಿ ಯಾರ ರೈತನಿಗೂ ಬರಬಾರ್ದು. ಈ ಥರ ದುಷ್ಕರ್ಮಿಗಳು ಯಾರೋ ಮಾಡಿದ್ದಾರೆ ಆಗಲಾರ್ದರು. ನಾನು ಯಾವುದಿಗೂ ತೊಂದರೆ ಅಂತೂ ಮಾಡಿಲ್ಲ. ಈ ಥರ ಹಿಂಗೆ ನಡೀತಾ ಇದೆ. ಹಿಂಗಾಗಿ ದಯವಿಟ್ಟು ಸರ್ಕಾರ ನನಗೊಂದು ಸ್ವಲ್ಪ ಸಹಕಾರ ಮಾಡಿಕೊಡ್ಬೇಕಂತ ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ. ಹೇಗಾಯಿತು, ಏನಾಯಿತು ಅಂತ ಸ್ವಲ್ಪ ಡೀಟೇಲಾಗಿ ಹೇಳೋದು. ಸರ್, ಏನಿಲ್ಲ, ಒಂದು ದಿವಸಕ್ಕೆ ಮುಂಚೆ ನಾನು ನೀರು ಹಿಡಿದಿಟ್ಟಿದ್ದೆ. ಮಾಮೂಲಿ ಕರೆಂಟ್ ಬರ್ತಿರ್ಲಿಲ್ಲ. ಕರೆಂಟು ಇಲ್ದಾಗ ನೀರು ಸಿಗಲ್ಲ ಅಂತ ಹೇಳ್ಬಿಟ್ಟು 1-2 ಡ್ರಮ್ಮಲ್ಲಿ ನೀರು ಹಿಡ್ದಿಟ್ಟು ಮಾರನೇ ದಿನ ಮತ್ತೆ ಔಷಧಿ ಹೊಡೆದೆ. ನಾನು ಔಷಧಿ ಹೊಡೆದು ಸಾಯಂಕಾಲ 1 ಗಂಟೆಗೆ ಸ್ಟಾರ್ಟ್ ಮಾಡಿದಾಗ 2 ಗಂಟೆಯಿಂದ 3 ಗಂಟೆಗೆ ಔಷಧಿ ಹೊಡೆದಾತು. 4 ಗಂಟೆಗೆ ಅಲ್ಲೇ ಗಿಡ ಅಲ್ಲೇ ಬರ್ನಾಗಿ ಹೋಗಿತ್ತು. ಅದು ಇಲ್ಲಿ ನೋಡಿದ ಪ್ರಕಾರ ಕಳೆ ಔಷಧಿ ಬೆರೆಸಿದ್ರೆ ಅನ್ನೋದು ಕಳೆ ಹುಲ್ಲು ಸತ್ತೋಗಿದೆ. ಆ ಥರ ಅದಕ್ಕಾಗಿ ಇದು ಕಳೆ ಔಷಧಿಯ ಕಾರಣ ಅಂತಂದು ಹೇಳ್ಬಿಟ್ಟು ಮಾಹಿತಿ ತಿಳ್ಕೊಳ್ತಾ ಇದ್ದೀವಿ. ಹಿಂಗಾಗಿದೆ. ಯಾವಾಗಾದ್ರೂ ಇವರಲ್ಲಿ ಆ ಥರ ಆಗಿತ್ತು? ಆ ಥರ ನಮ್ಮೂರಲ್ಲಿ ಯಾವ ಇಂಥ ಘಟನೆ ನಡೆದಿರಲಿಲ್ಲ. ಆದ್ರೂ ಏನಾದರೂ ನನಗೆ ಗೊತ್ತಿದ್ರೆ ನಾನು ನೀರು ಹಿಡಿದಿಡ್ತಿರ್ಲಿಲ್ಲ. ಒಂದು ದಿವಸಕ್ಕೆ ಮಾತ್ರ ಮುಂಚೆ ನೀರು ಮಾತ್ರ ನಾನು ಹಿಡ್ದಿಟ್ಟಿದ್ದೆ. ಇಲ್ಲಿ ನಾನು ಏನು ಹೇಳೋಕ್ಕಂತಲೂ ನನಗೆ ಆಗ್ತಾ ಇಲ್ಲ. ಈ ಥರ ಹಿಂಗಾಗಿದೆ ಸರ್. ಟೋಟಲ್ ಎಷ್ಟು ಎಕರೆಗೆ ಹಾಕಿದ್ರೆ? ಸರ್ 3 ಎಕರೆ ಸರ್. ಇದು 3 ಎಕರೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಈಗ ಮತ್ತೆ 15 ದಿವಸ ಸ್ಟಾರ್ಟ್ ಆಗಿತ್ತು ಕ್ರಾಸ್ ಆಗಿ. ಹತ್ತತ್ರ ಬೆಳೆ ಒಂದು 3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಹಾಕಿದ್ದೀವಿ ಇದ್ರ ಮೇಲೆ. ಅಲ್ಲ, ಈ ಬೆಳೆ ಕರೆಕ್ಟಾಗಿ ಬಂದಿದ್ರೆ ಎಷ್ಟು ಬರುವಂತ? ಕನಿಷ್ಠ ಪಕ್ಷ 15 ಕ್ವಿಂಟಲ್ ಬೀಜ ಬೆಳೀತಾ ಇದ್ದೆ ನಾನು. 7.5 ರಿಂದ 8 ಲಕ್ಷ ರೂಪಾಯಿ ಲೆಕ್ಕಾಚಾರಕ್ಕೂ ಬರ್ತಿತ್ತು. ಈ ಥರ ಅನ್ಯಾಯ ಆಗಿದೆ ಸರ್. ಇದೆಲ್ಲ ನೀವು ಪ್ರತಿ ಸರಿ ಬರೀ ಇದೇ ಬೆಳೆ? ಇಲ್ಲಿ 5 ವರ್ಷದಿಂದ ಇದೇ ಬೆಳೆ ಬೆಳೀತಾ ಇದ್ದೆ. 5 ವರ್ಷದಿಂದ ಇದೇ ಬೆಳೀತಾ ಇದ್ದೆ. ಹಿಂಗಾಗಿ ಈ ವರ್ಷ ಹಿಂಗಾಗಿದೆ ಸರ್. ಇದು ಅಂದ್ರೆ ದುಷ್ಕರ್ಮಿಗಳಂದ್ರೆ ಯಾರನ್ನ ವೈಯಕ್ತಿಕವಾಗೋ ಅಥವಾ ಏನು? ಸರ್, ಯಾರು ನನಗೆ ಏನು ಅಂತ ನಾನು ಹೇಳೋಕ್ಕಾಗಲ್ಲ. ಜೊತೆಗೆ ಎಲ್ಲರೂ ನಾನು ಒಳ್ಳೆಯರೇ. ನನಗೆ ಆಗಿರೋ ಪರಿಸ್ಥಿತಿ ನೋಡಿದ್ರೆ ಭಗವಂತನೇ ಇದಕ್ಕೆ ಸಾಕ್ಷಿ ಆಗಬೇಕಾಗಿದೆ. ನಾನು ಏನು ಹೇಳೋಣ, ಇದನ್ನು ಪರಿಸ್ಥಿತಿನಾಗ ಹಿಂಗಾಗಿದೆ ಸರ್. ಇದು ಸರಿ, ಈ ಥರ ಆಗಿದೆಯಲ್ಲ, ಸಂಬಂಧಪಟ್ಟಂತಹ ಯಾರನ್ನ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಯಾರಾದರೂ ಬಂದಿದ್ರಾ? ಸರ್, ಯಾರು ಕೃಷಿ ಇಲಾಖೆ ಕಡೆಯಿಂದ ಯಾರೂ ಇನ್ನೂ ಬಂದಿಲ್ಲ ಸರ್. ಯಾರೂ ಇದು FIR ಏನಾದರೂ ಆಗಿದೆ? ಇಲ್ಲ ಸರ್, ಇವತ್ತು ಮಾಡಿಸ್ಬೇಕಂತ ಹೋಗ್ತಾ ಇದ್ದೀನಿ ಸರ್. ಇವತ್ತು FIR ಮಾಡಿಸ್ಬೇಕಂತ ಹೋಗ್ತಾ ಇದ್ದೀನಿ.
ಹೇಳಿ ನಮ್ಮ ಮಗಳು ಮದುವೆ ಮಾಡಿ ಸಾಲ ಮಾಡಿದ್ವಿ. ಇದರಲ್ಲೇ ನಾವು ಇದನ್ನು ಮಾಡಬೇಕು ಅಂತ ನಾವು ಇಲ್ಲಿಗೆ 4-5 ವರ್ಷ ಇದನ್ನೇ ಮಾಡಿದ್ವಿ, ಸಾಲ ಮಾಡಿದ್ವಿ. ಹಿಂಗಾಗಿದೆ ಎಂಬುದು ಯಾರಿಗೆ ಹೇಳ್ಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಏನೋ ಸಹಾಯ ಮಾಡಿರಿ ಅಂಥದ್ದು ನಾವು ಜೀವಾಡ್ತಾ ಇರ್ತೀವಿ. ಇಲ್ಲಿ ರಿಸಾ ತಗೊಂಬ ಪರಿಸ್ಥಿತಿ ಬರುತ್ತೆ ನಮಗೆ. ಮದುವೆ ಮಾಡಿದ್ವಿ, ಮದುವೆ ಮಾಡಿನೂ ಒಡವೆನೆಲ್ಲ ಸಾಲ ಇಟ್ಟು ಅತ್ತಿಗೆ ಇಟ್ಟು ಇಲ್ಲ ಈ ಥರ ಇದಕ್ಕೆ ಹೊಲಕ್ಕೆಲ್ಲ 3-4 ಲಕ್ಷ ಬಂಡವಾಳ ಹಾಕಿದ್ವಿ. ಏನು ಮಾಡಿರಿ ಈ ಥರ ಹಿಂಗೆ ಆಗೋದ್ರೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನೋ ಈ ಕಡೆಯಲ್ಲಿದ್ದ ನಾವು ಗೌರ್ಮೆಂಟಿಂದ ಒಂಚೂರು ಸಹಾಯ ಮಾಡಿರಿ ಏನೋ ಒಂದಿಷ್ಟು ಉಳ್ಕೋಬೋದು. ಇಲ್ಲಿ ರಿಸಾ ತಗೊಂಡ್ರು ತೀರಾ ಇಲ್ಲ. ನಾವು ಈಗ ಕರೇತಿಮ್ಮನಹಳ್ಳಿ ಕಾಂತಪ್ಪ ಎಂಬವ್ರ ಜಮೀನಲ್ಲಿದ್ದೀವಿ. ಇಲ್ಲಿ ನೋಡಿದರೆ ಅದ್ಭುತವಾಗಿ ಬೆಳೆದಂಥ ಹತ್ತಿ ಗಿಡಗಳು ಇವತ್ತು ಎಲ್ಲ ಜೋತು ಬಿದ್ದು ಎಲ್ಲ ಎಲೆ ಉದುರುವಂಥ ಪರಿಸ್ಥಿತಿ ಬಂದಿದೆ. ರೈತರು ರಾತ್ರಿ ಹಗಲು ಅವರು ಪ್ರಾಣ ಒಂದು ಕಡೆ ಒತ್ತೆಗಿಟ್ಟು ಕೆಲಸ ಮಾಡ್ತಾರೆ. ಯಾಕೆಂದರೆ ಹುಳ ಹುಪ್ಪಟೆ ವಿಷ ಜಂತುಗಳು ಜೊತೆಗೆ ಆಟ ಆಡ್ದಂಗೆ ಕೆಲಸ ಮಾಡಿ ಇವರೆಲ್ಲ ರಾತ್ರಿ ಹಗಲು ನೋಡ್ಕೊತಾರೆ, ಮಗು ಥರ ಸಾಕ್ತಾರೆ. ಈ ಥರ ಒಂದು ಆಗಿರೋದು ಈ ನಮ್ಮ ಭಾಗದಲ್ಲಿ ಇದೇ ಪ್ರಥಮ ಸರಿ. ನಮ್ಮ ಹುಲಿಕುಂಟೆ ಈ ನಮ್ಮ ಭಾಗದಲ್ಲಿ ಪಂಚಾಯತಿನಲ್ಲಿ ಆಗ್ತಾ ಇರೋದು. ಇದು ಹೆಂಗಾಯಿತು ಅಂತನ ಯಾರಿಗೂ ಗೊತ್ತಿಲ್ಲ. ನೆನ್ನೆ ನೀರು ಹಿಡಿದಿರ್ತಾರೆ, ಇವತ್ತು ಬಂದು ಔಷಧಿ ಹಾಕ್ತಾರೆ. ಯಾಕೆ ನೆನ್ನೆ ಹಿಡ್ದಿರ್ತಾರೆ ಅಂದರೆ ಕರೆಂಟು ಒಂದು ಟೈಮ್ ಇರುತ್ತೆ, ಪವರು ಇರಲ್ಲ. ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಇದನ್ನು ಮಾಡ್ಕೊಂಡು ಎಲ್ಲ ನೀರು ಹಿಡ್ಕೊಂಡು ಹೋಗಿ ಇವತ್ತು ಕೆಲಸ ಮುಗಿಸ್ಕೊಂಡು ಹೋಗೋಕೆ ಒಂದು ಇದಕ್ಕೆ ಈ ಹತ್ತಿ ಗಿಡ ಬೆಳಿಬೇಕಾದ್ರೆ ಸಾಮಾನ್ಯವಾಗಿ ಸುಮ್ಮನೆ ಕಷ್ಟ ಬೀಳಲ್ಲ ಇಲ್ಲಿ ಜನ. ಇದು ಕ್ರಾಸಾಗಿ ಈ ಫೌಂಡೇಶನ್ ಬೀಜ ತಗೊಂಡಿದ್ಕಿಲ್ಗೂ ಇವರು ಇದ್ರ ಜೊತೆಗೆ ಒಂಥರ ಭಾವನಾತ್ಮಕವಾಗಿ ಮಕ್ಕಳನ್ನ ಬೆಳೆಸ್ದಂಗೆ ಬೆಳೆಸಿ ಈ ಒಂದು ದುಷ್ಕರ್ಮಗಳ ಈ ದುರ್ಘಟನೆಗೆ ಈಗ ಯಾರು ಹೊಣೆ ಹಾಕ್ತಾರೆ? ಇವ್ರಿಗೆ ಮಾಡಿರೋಂಥ ಖರ್ಚು ವೆಚ್ಚ ಯಾರು ಕೊಡ್ತಾರೆ? ಅಲ್ಲಿಂದ ಇಲ್ಲಿವರೆಗೂ ಇವರು ಅರ್ಧ ದಿವಸ ಆಗಲೇ 10 ದಿವಸ ಕ್ರಾಸ್ ಮಾಡಿದರೆ ಈ ಗಿಡನ 10 ದಿವಸ ಕ್ರಾಸ್ ಮಾಡಿದರೆ ಕೂಲಿ ಆಳುಗಳು ಚಾರ್ಜ್ ಎಷ್ಟಾಗ್ತದೆ, ಇವರು ಗೊಬ್ಬರ ಕೊಡು ಎಷ್ಟಾಗ್ತದೆ, ಔಷಧಿ ಎಷ್ಟಾಗ್ತದೆ, ಇವೆಲ್ಲ ಪಾಪ ಈ ರೈತರ ಮೇಲೆ ಬಡ ರೈತರ ಮೇಲೆ ಹೊತ್ತು ಅವರು ಮಗಳು ಮದುವೆ ಮಾಡಿ ಎಲ್ಲ ಸಾಲ ಮಾಡಿ ಒಡವೆ ಎಲ್ಲ ಹಡ ಇಟ್ಕೊಂಡಿರೋಂಥ ಕಾಲದಲ್ಲಿ ದುಷ್ಕರ್ಮಿಗಳು ಹಟ್ಟಾಸ ಮೆರೆದು ಈ ಒಂದು ದುಷ್ಕೃತ್ಯಕ್ಕೆ ಖಂಡನೀಯ ಅಂದರೆ ಖಂಡಿಸಬಾರ್ದು. ಅವ್ರನ್ನೆಲ್ಲ ಸಿಕ್ಕಿದ್ರೆ ಅವ್ರಿಗೆ ಎಲ್ಲ ಕೈಕಾಲು ಒಂದು ಕಟ್ ಮಾಡಿ ಒಂದು ಬುದ್ಧಿ ಕಲಿಸೋವಂಥ ಒಂದು ವ್ಯವಸ್ಥೆನೇ ಕಾನೂನು ರೂಪಿಸಿದ್ರೆ ಮುಂದೆ ಎಲ್ಲ ಈ ಒಂದು ಕೃತ್ಯ ಮಾಡೋರು ಭಯವಾಗಿರ್ತಾರೆ ಅಂತ ನಮ್ಮ ಭಾವನೆಯಾಗಿ ನಾವು ಈ ರೈತರಿಗೆ ಏನಾನ ಒಂದು ಸಹಾಯ ಮಾಡಬೇಕು ಅಂತನ ನಮ್ಮ ಶಿರಾ ತಾಲೂಕಿನ MLAನಲ್ಲಿ ಮತ್ತು ಸರ್ಕಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾನೆ ಈ ರೈತನ ಉಳಿಸ್ಕೊಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಇವ್ರು ಏನು ಮಾಡಿದ್ರು, ಹತ್ತಿಗೆ ಔಷಧಿನ ಸ್ಪ್ರೇ ಮಾಡಬೇಕಾಯಿತು. 2 ದಿವಸ ಮುಂಚೆಲೇ ಡ್ರಮ್ಮಲ್ಲಿ ನೀರು ಹಿಡಿದಿಡಿದ್ರು. ಯಾಕಂದರೆ ಕರೆಂಟ್ ಯಾವಾಗಲೂ ಇರೋದಿಲ್ಲ. ನಮಗೆ ಒಂದು ದಿವ್ಸಕ್ಕೆ 4 ಅವರ್ ಮಾತ್ರ ಇರ್ತದೆ ಹಗಲೊತ್ನಾಗ. ಆ ಹಗಲೊತ್ನಾಗ 4 ಅವರ್ನಾಗೆ ನೀರು ಹಿಡ್ಕೊಳ್ಬೇಕು. ನಾವು ನೀರು ಹಿಡ್ಕೊಂಡು ಸ್ಟಾಕ್ ಮಾಡಿ ತಿರ್ಗಿ ಮಾರನೇ ದಿನ ಬಂದು ಔಷಧಿ ಸಿಂಪಡಣೆ ಮಾಡ್ತೀವಿ. ಆ ರಾತ್ರಿ ಹೊತ್ನಾಗ ಯಾರೋ ಬಂದು ದುಷ್ಕರ್ಮಿಗಳು ಅದಕ್ಕೆ ಕಳೆನಾಶಕನ ನೀರಿನಕ್ಕೆ ಬೆರೆಸ್ಬಿಟ್ಟವ್ರು. ಅವ್ರೇನು ಬಂದರು, ಬೆಳಗ್ಗೆ ಬಂದರು, ಇವಾಗ ಅದ್ರಾಗೆ ಕಳೆನಾಶಕ ಬೆರೆಸೈತೆ ಎಂಬುದು ಯಾರಿಗೆ ಗೊತ್ತು? ಯಾರಿಗೂ ಗೊತ್ತೇ ಇಲ್ಲ. ಬಂದರು, ಔಷಧಿ ಹಾಕಿರು, ಔಷಧಿ ಸಿಂಪಡಣೆ ಮಾಡಿರು. 2 ಅವರ್ನೊಳಗಾಗಿನೇ ಗಿಡ ಎಲ್ಲ ಬರ್ನ್ ಆಗ್ಬೋದು. ಅವರು ಬಹಳ ಕಷ್ಟಬಿಟ್ಟು ಇಲ್ಲಿಗೆ 2 ತಿಂಗಳಿಂದ ಹತ್ತಿ ಗಿಡ ಆಲೇನೆ ಸುಮಾರು 15ರಿಂದ 20 ದಿನ ಕ್ರಾಸ್ ಮಾಡಿದ್ದಾರೆ. ಆಲೆ ಒಂದೊಂದು ಗಿಡಕ್ಕೆ 20-30 ಕಾಯಾಗಿದೆ ಆಲೆನೆ. ಅವರು ಭಾರಿ ಕಷ್ಟ ಬಿಟ್ಕೊಂಡು ಮಕ್ಕಳದೆಲ್ಲ ಮಗಳದ್ದು ಮದುವೆ ಮಾಡಿ ಸಾಲ ಮಾಡ್ಕೊಂಡು ಇದೇ ವೃತ್ತಿನಾಗಿಯೇ ಅವ್ರು ಜೀವನ ಮಾಡ್ಕೊಂಡು ಮುಂದುವರಿಬೇಕಾಯ್ತು. ಅದರಿಂದ ಯಾರೋ ದುಷ್ಕರ್ಮಿಗಳು ಆಗದಾರ ಬಂದು ಇಂಥ ಕೆಲಸ ಮಾಡಿ ಅವ್ರಿಗೆ ಭಾರಿ ನಷ್ಟ ಅನುಭವಿಸ್ಯಾರೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖೆಯರು ಬಂದು ನೋಡಿ ಪರೀಕ್ಷೆ ಮಾಡ್ಕೊಂಡು ಅವ್ರಿಗೆ ಸರ್ಕಾರದಿಂದ ಸಹಾಯಧನ ಮಾಡಿಕೊಡ್ಬೇಕು. ಮತ್ತು ನಮ್ಮ ಶಿರಾ ತಾಲೂಕಿನ ನಮ್ಮ MLA ಆದಂಥ TB ಜಯಚಂದ್ರ ಸಾಹೇಬರು ಸಹ ಇದನ್ನು ನೋಡಿ ಸಂಬಂಧಪಟ್ಟ ಇಲಾಖೆಗೆ ಎಲ್ಲರಿಗೂ ಹೇಳಿ ಸರ್ಕಾರದಿಂದ ಏನು ಅನುದಾನ ಬರುತ್ತೋ ಅದನ್ನು ಕೊಡಿಸ್ಬೇಕಂತ ತಾನು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ.